ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರನ್ನು ಹೈಕಮಾಂಡ್ ನಡೆಸಿಕೊಂಡ ರೀತಿಯನ್ನು ನಾವು ತೀವ್ರವಾಗಿ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘದಿಂದ ಖಂಡಿಸ್ತೇವೆ. ಸುದೀರ್ಘವಾದ ಸೇವೆಯನ್ನು ಕಾಂಗ್ರೆಸ್ ಪಡೆದುಕೊಂಡು 2 ಸಾರಿ ಅಧಿಕಾರಕ್ಕೆ ಬಂದು ಕೇವಲ ಅವರಿಂದಲೇ ಒಬ್ಬ ಮಾಸ್ ಲೀಡರ್ ಆಗಿ ಕಾಂಗ್ರೆಸ್ ಪಕ್ಷವನ್ನ 2 ಸಾರಿ ಅಧಿಕಾರ ತಂತಹ ಒಬ್ಬ ನಾಯಕನನ್ನು ಹಠಾತ್ತಾಗಿ ನೀವು ಕೆಳಗಿಳಿಸಿ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ದು ಹೈಕಮಾಂಡ್ ಅನ್ನ ತೀವ್ರವಾಗಿ ಖಂಡಿಸ್ತೇವೆ. ಈ ನಿರ್ಣಯ ಮಾಡಬಾರ್ದಾಗಿತ್ತು. ಈ ನಿರ್ಣಯ ಇಡೀ ಅಹಿಂದ ವರ್ಗಕ್ಕೆ ಹಾಗೂ ಕುರುಬ ಸಂಘಕ್ಕೆ ತುಂಬಾ ನೋವಾಗಿದೆ, ಅನ್ಯಾಯವಾಗಿದೆ. ಇನ್ನು ಈ ಅವಧಿಯಲ್ಲಿ 3 ವರ್ಷ ಆಗಿದೆ, ಇನ್ನು 2 ವರ್ಷ ಅವಧಿ ಇತ್ತು. ಅವರು 2 ವರ್ಷನ ಮುಂದುವರಿಸಬಹುದಾಗಿತ್ತು. ಇಂಥ ಧೀಮಂತ ನಾಯಕನನ್ನ ಹಠಾತ್ತಾಗಿ ಕಡೆಗಣಿಸಬಾರದಾಗಿತ್ತು ಹೈಕಮಾಂಡ್ ಯಾವುದೇ ರೀತಿಯಿಂದ. ತಮಗೆಲ್ಲ ಗೊತ್ತಿದ್ದಂತೆ ಈ ದೇಶದಲ್ಲಿ ಕಾಂಗ್ರೆಸ್ ಒಬ್ಬ ಲೆಜೆಂಡ್, ಒಬ್ಬ ಸ್ಟಾಲ್ ವಾರ್ಡ್, ಇಂಥ ವ್ಯಕ್ತಿ ಇಡೀ ಪಕ್ಷದಲ್ಲಿ ಇಲ್ಲಿ ದೇಶದಲ್ಲಿ ಇಲ್ಲ. ಒಬ್ಬ ಮೋದಿ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ದೇಶದಲ್ಲಿ ಇರೋ ಒಬ್ಬೊಬ್ಬ ನಾಯಕ ಸಿದ್ದರಾಮಯ್ಯ. ಅವರ ಭಾಗ್ಯಗಳನ್ನು ನೋಡಿದಿರಿ, ಅವರ ಸೋಷಿಯಲ್ ಜಸ್ಟಿಸ್ ಅನ್ನು ನೋಡಿದಿರಿ ತಾವು. ಇಂಥ ಒಬ್ಬ ಭಾಗ್ಯಗಳನ್ನು ಕಂಡು ಕೊಟ್ಟಂತ ಧೀಮಂತ ನಾಯಕನನ್ನು ನೀವು ಹಠಾತ್ತಾಗಿ ಸೈಡ್ಗೆ ಸರಿಸಿದ್ದು ತುಂಬಾ ನೋವಾಗಿದೆ. ಅವರು ಈ ಅವಧಿಯಲ್ಲಿ ಕೊಟ್ಟಂತ ಭಾಗ್ಯಗಳು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಇತರ ಎಲ್ಲಾ ರಾಜ್ಯಗಳಲ್ಲಿ ಅವರ ಭಾಗ್ಯಗಳನ್ನು including Prime Minister and Addis also, the main implementing is schemes everywhere in all over the India. ಇಂಥ ಒಬ್ಬ ನಾಯಕ. ಆಮೇಲೆ ಈ ಒಬ್ಬ ನಾಯಕ is always committed for the social justice and he upheld the Constitution of India. ಅಂಬೇಡ್ಕರ್ ಐಡಿಯಾಲಜಿಯನ್ನ ಇತ್ತಿರುವಂತ ಧೀಮಂತ ವ್ಯಕ್ತಿ ಇಡೀ ದೇಶದಲ್ಲಿ ಯಾರು ಇದ್ದರೆ ಅದು ಸಿದ್ದರಾಮಯ್ಯ ಮಾತ್ರ. ಐಡಿಯಾಲಜಿ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಎಲ್ಲಿ ಅಭದ್ರವಾಗುತ್ತೆ ಎಂಬ ದಿಕ್ಕಿನಲ್ಲಿದ್ದಾಗ ಕೂಡ ಇಡೀ ರಾಜ್ಯಾದ್ಯಂತ ಚಳುವಳಿ ಮುಖಾಂತರ ಕೂಡ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಲವು ತೋರಿಸಿ ಇಡೀ ರಾಜ್ಯದಲ್ಲಿ ಬೆಂಬಲವನ್ನು ಕೋರಿದಂತ ವ್ಯಕ್ತಿ ಒಬ್ಬ ಧೀಮಂತ ನಾಯಕ. ನಿಮಗೆಲ್ಲ ಗೊತ್ತು, ಸರ್ವರಿಗೂ ಸಮಪಾಲು ಸಮಬಾಳು. ಕಳೆದ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ 1 ಗಂಟೆಯಲ್ಲಿ ಅನ್ನ ಭಾಗ್ಯವನ್ನು ಕಲಿಸಿದ ವ್ಯಕ್ತಿ ಇಡೀ ದೇಶದಲ್ಲಿ ಯಾರು ಇದ್ದರೆ ಅದು ಸಿದ್ದರಾಮಯ್ಯ ಮಾತ್ರ. ಇನ್ನೊಬ್ಬ ನಾಯಕನನ್ನ, ಧೀಮಂತ ಲೀಡರ್ನ ನೀವು ಹಠಾತ್ತಾಗಿ ಸರಿಸಿದ್ರೆ ಮುಂದಿನ ಸ್ಥಿತಿ ಏನು, ಜನಾಂಗದ ಪ್ರಶ್ನೆ ಏನು? ಒಬ್ಬ ಅಹಿಂದ ನಾಯಕ ದೇಶದಲ್ಲಿ, ಇಡೀ ದೇಶದಲ್ಲಿ ಒಬ್ಬ ಅಹಿಂದ ಮುಖ್ಯಮಂತ್ರಿ ಇರೋದು ಕರ್ನಾಟಕದಲ್ಲಿ ಮಾತ್ರ. ಇದು ಅಹಿಂದಕ್ಕೆ ಮಾಡಿದ ಅನ್ಯಾಯ, ಕುರುಬ ಸಮಾಜಕ್ಕೆ ಮಾಡಿದ ಅನ್ಯಾಯ ಅಂತ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಆಗ್ರಹ ಕೇವಲ ಇನ್ನು 2 ವರ್ಷ ಅವಧಿ ಇದೆ. ಈ ಅವಧಿಯನ್ನ ಹೈಕಮಾಂಡ್ ಮನಗಂಡು, ಸೀನಿಯರ್ ಲೀಡರ್ಸ್ ಮನಗಂಡು ಈ ಅವಧಿಯನ್ನು ನೀವು ಮುಂದುವರಿಸಬೇಕಂತ ನಾವು ನಿಮ್ಮ ಮೂಲಕ ಆಗ್ರಹಪಡಿಸ್ತೇನೆ. ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲೆ ಕುರುಬರ ಸಂಘ ಸಮಾಜದ್ದು ಪ್ರತಿ ಜಿಲ್ಲೆಯಲ್ಲಿ ಇದೇ ತರ ಸಿದ್ದರಾಮಯ್ಯನ ಕೆಳಗಿಳಿಸಬೇಕಂದ್ರೆ ಜಿಲ್ಲೆ ಉಗ್ರ ಹೋರಾಟ ಮಾಡಾಗ ರೆಡಿಯಾಗಿದ್ದಾರ. ಆದ್ರ ಮೇಲಿಂದ ಹೈಕಮಾಂಡ್ ಆದೇಶಕ್ಕೋಸ್ಕರ ಕಾಯ್ತಾ ಇದಾರೆ. ಆದೇಶ ಬಂದ್ರೆ ಉಗ್ರ ಹೋರಾಟ ಮಾಡಕ್ಕೆ ರೆಡಿ ಇದಾರ ಪ್ರತಿ ಜಿಲ್ಲೆಗೆ. ಕುರು ಸಮಾಜವರು ಮತ್ತೆ ಬೇರೆ ಹಿಂದುಳಿದ ಹೈಂದದವರು ಬೇರೆ ಅವರು ಮಾಡ್ತಾರ, ಕುರು ಸಮಾಜದ್ದು ಮಾಡ್ತಾರ. ಪ್ರತಿ ಜಿಲ್ಲೆಗೆ ಉಗ್ರ ಹೋರಾಟ ಮಾಡಕ್ಕೆ ರೆಡಿ ಇದಾರ ಪ್ರತಿ ಜಿಲ್ಲೆಯಲ್ಲಿ. ನಮ್ಮ ದೇಶದಲ್ಲೇ ಅತ್ಯಂತ ಹಿಂದುಳಿದವರ ಶಕ್ತಿ ಅಂತಂದು ಹೇಳಿದ್ರೆ ಏಕೈಕ ಒಬ್ಬ ವ್ಯಕ್ತಿ ಅಲ್ಲ, ಮಹಾನ್ ಶಕ್ತಿ. ನಮ್ಮ ಅಹಿಂದ ಜನಗಳ ಬೆನ್ನೆಲುಬಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಅವರ ಒಂದು ಶಕ್ತಿ ಮೇರೆಗೆ, ಅವರ ಒಂದು ವರ್ಚಸ್ಸಿನ ಮೇರೆಗೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಪ್ರಜಾಪ್ರಭುತ್ವದ ವಿಚಾರವನ್ನೇ ಅವರಿಗೆ ಹೈಕಮಾಂಡ್ ಅವರಿಗೆ ಗೊತ್ತಿಲ್ಲ. ಪ್ರಜಾಪ್ರಭುತ್ವದ ತಂತ್ರ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು
ಅಂತ ಮುಖ್ಯಮಂತ್ರಿ, ಯಾವುದೇ ಕಪ್ಪು ಚುಕ್ಕೆ ಇರಲಾರ್ದಂತ ಮುಖ್ಯಮಂತ್ರಿನ ಇಳಿಸುವುದು ಎಷ್ಟು ಮಟ್ಟಿಗೆ ಹೈಕಮಾಂಡ್ಗೆ ನಿಜವಾಗಿ ಅವರು ದುರ್ಬಲ ಹೈಕಮಾಂಡ್ ಅಂತಂದೇಳಿ ಕೂಡ ನಾನು ಈ ಸಮಯದಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ಇನ್ಮೇಲೆ ಸಿದ್ದರಾಮಯ್ಯನವ್ರನ್ನ ಏನಾದರೂ ಇಳಿಸ್ತಕ್ಕಂತ ರಾಜೀನಾಮೆ ಪಡೆದಿದ್ದೇ ನಿಜವಾದ್ರೆ ರಾಜ್ಯಾದ್ಯಂತ ಅಹಿಂದ ಶಕ್ತಿಗಳೆಲ್ಲ ಒಂದಾಗಿ ರಾಜ್ಯಾದ್ಯಂತ ಒಂದು ಉಗ್ರವಾದಂತ ಹೋರಾಟದ ಮೂಲಕ ಅವರಿಗೆ ಹೈಕಮಾಂಡ್ಗೆ ಎಚ್ಚರಿಕೆ ಕೊಡಬೇಕಾಗುತ್ತಂತೇಳಿ ಈ ಮಾಧ್ಯಮದ ಮೂಲಕ ನಾನು ಎಚ್ಚರಿಕೆಯನ್ನು ತಿಳಿಸ್ತಾ ಇದ್ದೀನಿ. ಇವತ್ತೇನು ಕಾಂಗ್ರೆಸ್ ಹೈಕಮಾಂಡ್ ಮಾನ್ಯ ಸಿದ್ದರಾಮಯ್ಯನವರನ್ನ ರಾಜೀನಾಮೆ ಪಡೆಯಲು ಏನು ಸೂಚನೆ ಮಾಡಿದೆ, ಅದನ್ನು ನಮ್ಮ ಅಹಿಂದ ಸಂಘಟನೆ ಮತ್ತು ನಮ್ಮ ಕುರುಬ ಸಮುದಾಯಗಳು ಇವತ್ತು ಅದನ್ನು ತೀವ್ರವಾಗಿ ಖಂಡಿಸ್ತಕ್ಕಂಥ ಕೆಲಸ ನಾವು ಇವತ್ತು ಮಾಡ್ತಾ ಇದ್ದೇವೆ. ಏನಕ್ಕೆ ಅಂತಂದರೆ 2006ರಲ್ಲಿ ಏನು JDSಗೆ ಆದಂಥ ಪರಿಸ್ಥಿತಿ ಮತ್ತೆ 2026ರಲ್ಲಿ ಕಾಂಗ್ರೆಸ್ಗೆ ಬರಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇವೆ. ಸಿದ್ದರಾಮಯ್ಯನವರು ಎಲೆಕ್ಟೆಡ್ CM ಹೊರತು ಅವರು ಸೆಲೆಕ್ಟೆಡ್ CM ಅಲ್ಲ. ಆ ಕಾರಣಕ್ಕಾಗಿ ಹೈಕಮಾಂಡ್ ಅವರು ಮನದಟ್ಟು ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಪದಚ್ಯುತಿಗೊಳಿಸಬಾರ್ದು ಅಂತಂತೇಳಿ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.